ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದಿನಾಂಕ 7/1/2024 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ಇವಾಗ ನೋಡ್ತಾ ಹೋಗೋಣ. ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಟೆಲಿಗ್ರಾಮಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಹಾಗೂ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ನಿಮಗೆ ಏನಾರು ಬೇಕು ಅಂದರೆ ಅದು ಕೂಡ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇದೆ. ನೀವು ಪೇಮೆಂಟನ್ನು ಮಾಡಿ ಆ ಒಂದು PDF ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಪ್ರಶ್ನೆ 1. ಮಂಡಲ್ ಆಯೋಗವನ್ನು ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ರಚಿಸಲಾಯಿತು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಅವರು ಮೊಟ್ಟಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ. ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಕೆಳಕಂಡ ಈ ರೀತಿಯಾಗಿ ಹೆಚ್ಚಿಸಬಹುದು. ಸಂಸತ್ತಿನ ಕಾಯ್ದೆ ಮಾಡಿ ನಮ್ಮ ನ್ಯಾಯಾಧೀಶರ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡ್ಬೋದಾಗಿರ್ತದೆ. ಭಾರತದ ಸಂವಿಧಾನದಲ್ಲಿ ತಿಳಿಸಿರುವ 3 ವಿಧದ ಸೇವೆಗಳು ಯಾವುವು ಅಂತ ಮುಂದಿನ ಪ್ರಶ್ನೆ ಇದೆ. ಅಖಿಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು. ರಾಷ್ಟ್ರಪತಿಯು ಲೋಕಸಭೆಗೆ ಎಷ್ಟು ಸದಸ್ಯರ ನಾಮನಿರ್ದೇಶನವನ್ನು ಮಾಡಬಹುದು ಅಂತ ಮುಂದಿನ ಪ್ರಶ್ನೆ ಇದೆ. ರಾಷ್ಟ್ರಪತಿಯು ಲೋಕಸಭೆಗೆ ಎಷ್ಟು ಸದಸ್ಯರ ನಾಮನಿರ್ದೇಶನವನ್ನು ಮಾಡ್ಬೋದು ಅನ್ನೋದು ಮುಂದಿನ ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ 2. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗದಲ್ಲಿ ಕಲ್ಯಾಣ ರಾಜ್ಯಗಳ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. 6ನೇ ಪ್ರಶ್ನೆ ಸರಿಯಾದಂಥ ಉತ್ತರ 62 ವರ್ಷಗಳು. ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಕುರಿತು ಭಾರತ ಸಂವಿಧಾನದ ಯಾವ ಅನುಸೂಚಿಯು ವಿವರಣೆಯನ್ನು ಕೊಡುತ್ತೆ ಅಂತ 7ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 4ನೇ ಅನುಸೂಚಿ. ಮುಂದೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಸಿಕ್ಕಿಂ ನೂತನ ರಾಜ್ಯವಾಗಿ ಸೇರ್ಪಡೆಗೊಂಡಿತ್ತು? ಸರಿಯಾದ ಉತ್ತರ 36ನೇ ತಿದ್ದುಪಡಿ ಕಾಯ್ದೆ. ಇನ್ನು ಈ ಕೆಳಗಿನವರಲ್ಲಿ ಯಾರನ್ನ ಭಾರತದ ಹಣಕಾಸು ಉಸ್ತುವಾರಿ ಅಂತ ಪರಿಗಣಿಸಲಾಗುತ್ತೆ? ಹಣಕಾಸು ಮಂತ್ರಿಗಳು. ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಇರ್ತಕ್ಕಂಥವ್ರು. ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ವಿಧಾನಸಭೆ ಚುನಾಯಿತ ಸದಸ್ಯರು ಈ ಕೆಳಗಿನ ಯಾವ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳನ್ನು ಚುನಾವಣೆ ಮಾಡ್ತಾರೆ? ಅದಕ್ಕಿರ್ತಕ್ಕಂಥ ಆರ್ಟಿಕಲ್ಲು 54ನೇ ವಿಧಿ. ಕೆಳಗಿನ ಯಾವ ಶಿಲೆಯ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ನಿರ್ಮಾಣವಾಗಿದೆ? ಸರಿಯಾದ ಉತ್ತರ ಬಸಾಲ್ಟ್ ಶಿಲೆ. ಭಾರತದ ಮೂಲ ಸಂವಿಧಾನದಲ್ಲಿ ಈ ಕೆಳಕಂಡ ಎಷ್ಟು ವಿಧಿಗಳಿದ್ದವು? ಸರಿಯಾದ ಉತ್ತರ 395 ವಿಧಿಗಳನ್ನು ನಾವು ಪ್ರಾರಂಭದಿಂದ ಕಾಣ್ತಿದ್ದೀವಿ. 1962ರಲ್ಲಿ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿದ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಹೇರಲಾದ ತುರ್ತು ಪರಿಸ್ಥಿತಿ ಯಾವುದು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ವಿಧಿಯನ್ನು ಹೊಂದಿವೆ? 14ನೇ ಪ್ರಶ್ನೆ ಸರಿಯಾದ ಉತ್ತರ ಕಲ್ಯಾಣ ರಾಜ್ಯ ಸ್ಥಾಪಿಸುವ ಪರಿಕಲ್ಪನೆ. ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಸೇರಿ ಮಂತ್ರಿಮಂಡಲ ಒಟ್ಟು ಸಂಖ್ಯೆಯು ಲೋಕಸಭಾ ಸದಸ್ಯರ 15%ಕ್ಕಿಂತ ಹೆಚ್ಚಿರಬಾರದೆಂದು ತಿದ್ದುಪಡಿಯನ್ನು ಈ ಕೆಳಕಂಡ ಯಾವ ವರ್ಷದಲ್ಲಿ ಮಾಡಲಾಗಿದೆ? ಸರಿಯಾದ ಉತ್ತರ 2003ರಲ್ಲಿ. ಈ ಕೆಳಗಿನ ಯಾವ ಚೋಳ ಸಾಮ್ರಾಟರ ಮಾಲ್ಡೀವ್ಸ್ ಅನ್ನು ವಶಪಡಿಸಿಕೊಂಡಿದ್ದರು? ರಾಜರಾಜ ಚೋಳ. ಬಿಜಾಪುರದ ಆದಿಲ್ ಶಾಹಿ ರಾಜವಂಶದ ದಂಡನಾಯಕರಾದ ಅಫ್ಜಲ್ ಖಾನ್ ಇವರ ನಿಜವಾದ ಹೆಸರೇನು? ಅಬ್ದುಲ್ಲಾ ಭಟಾರಿ. ನಗದು ಸಮತೋಲನವನ್ನು ಕಾಯ್ದುಕೊಳ್ಳಲು ಬ್ಯಾಂಕುಗಳ ಮೇಲ್ವಿಚಾರಣೆಯನ್ನು ಈ ಕೆಳಗಿನ ಯಾವುದು ಮಾಡುತ್ತದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಾಮನ್ವೆಲ್ತ್ ರಾಷ್ಟ್ರಗಳು ಈ ಕೆಳಗಿನ ಎಷ್ಟು ಸದಸ್ಯ ರಾಷ್ಟ್ರಗಳ ಅಂತರ್ ಸರ್ಕಾರಿ ಸಂಸ್ಥೆಯಾಗಿವೆ? ಮುಂದಿನ ಪ್ರಶ್ನೆ ಸರಿಯಾದ ಉತ್ತರ 53. ಯೂರೋ ಕರೆನ್ಸಿಯನ್ನು ಈ ಕೆಳಗಿನ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು? ಮ್ಯಾಂಚ್ರಿಸ್ಟ್ ಒಪ್ಪಂದ. ಸೂಫಿ ಸಂತ ಮುಯಿನುದ್ದೀನ್ ಚಿಸ್ತಿಯ ದರ್ಗಾ ಈ ಕೆಳಗಿನ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಅಜ್ಮೀರ. ನಕ್ಷತ್ರದ ಬಣ್ಣವು ಈ ಕೆಳಗಿನ ಏನನ್ನು ಸೂಚಿಸುತ್ತದೆ? ನಕ್ಷತ್ರದ ತಾಪಮಾನವನ್ನು ಅದು ಸೂಚಿಸುತ್ತೆ. ನೆಕ್ಸ್ಟ್ ವಿದ್ಯುತ್ ಬಲ್ಬ್ಗಳ ತಂತುಗಳಿಗೆ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಟಂಗ್ಸ್ಟನ್. ಜಪಾನಿನ ಪ್ರಮುಖ ಕಲೆಯಾದ ಇಕೆಬಾನ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹೂಗಳನ್ನು ಅಲಂಕಾರಿಕವಾಗಿ ಜೋಡಿಸುವುದು.
ಚುಟುಕು ಜಲವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಈ ಕೆಳಗಿನ ಯಾವ ದೇಶಗಳು ಕಪ್ಪು ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? 26ನೇ ಪ್ರಶ್ನೆ. ಸರಿಯಾದ ಉತ್ತರ ಜಾರ್ಜಿಯಾ, ಬಲ್ಗೇರಿಯಾ ಮತ್ತು ಟರ್ಕಿ. 1909ರಲ್ಲಿ ರಾಬರ್ಟ್ ಎಡ್ವಿನ್ ಪಿಯಾರಿ ಅವರು ಉತ್ತರ ಧ್ರುವವನ್ನು ತಲುಪಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಈ ಕೆಳಗಿನ ಯಾವ ದೇಶದವರು ಅವರು ಅಂತ ಮುಂದಿನ ಪ್ರಶ್ನೆ. ಇವರು ಅಮೆರಿಕಾದವರು. ರೈಲ್ವೆ ಸಚಿವಾಲಯ ಸರಕು ಸಾಗಣೆ ವ್ಯವಸ್ಥಾಪಕರಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ನ ಹೆಸರೇನು ಅಂತ ಕೇಳಿದ್ದಾರೆ ಮುಂದೆ. ಆಪ್ಷನ್ 1 ಸರಿಯಾದ ಉತ್ತರ ಸ್ಫೂರ್ತಿ. ಭೋಪಾಲ್ ಅನಿಲ ದುರಂತ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಅನಿಲ ಸೋರಿಕೆಯಾಗಿತ್ತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 29 ಸರಿಯಾದ ಉತ್ತರ ಮಿಥೈಲ್ ಐಸೋಸೈನೇಟ್. ಜಡ ಅನಿಲಗಳಿಗೆ ಸಂಬಂಧಪಟ್ಟ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ 30ನೇ ಪ್ರಶ್ನೆ ಆಗಿದೆ. 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ಜಡ ಅನಿಲಗಳು ಶೂನ್ಯ ಸಹವೇಲೆನ್ಸಿಯನ್ನು ಹೊಂದಿವೆ. ಜಡ ಅನಿಲಗಳು ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗುವುದಿಲ್ಲ. ಎರಡೂ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. 2 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿರುವ ಹೀಲಿಯಂನ ಪರಮಾಣು ಹೀಗೆ ಕರೆಯಲಾಗುತ್ತದೆ. 2 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿರುವ ಹೀಲಿಯಂನ ಪರಮಾಣುವನ್ನು ಯಾವ ಹೆಸರಿನಿಂದ ಕರೀತಾರೆ? ಸರಿಯಾದ ಉತ್ತರ ಆಲ್ಫಾ ಕಿರಣಗಳು. ಈ ಕೆಳಗಿನವುಗಳಲ್ಲಿ ಯಾವುದು ನಕ್ಷತ್ರ ಪುಂಜಕ್ಕೆ ಉದಾಹರಣೆಯಾಗಿದೆ? 32ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಆಪ್ಷನ್ 3. ನೊಬೆಲ್ ಪ್ರಶಸ್ತಿ ವಿಜೇತ ಸುಬ್ರಹ್ಮಣ್ಯ ಚಂದ್ರಶೇಖರ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತಾರೆ? ಭೌತಶಾಸ್ತ್ರ. ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ತತ್ವ ಯಾವುದು? ಅದ್ವೈತ ತತ್ವ. ಕಟ್ಟಡಗಳ ನಿರ್ಮಾಣದಲ್ಲಿ ಅರಬ್ಬರು ಜಾರಿಗೆ ತಂದ ಜನಪ್ರಿಯ ರಚನೆ? ಆಪ್ಷನ್ 4 ಗುಮ್ಮಟಗಳು ಮತ್ತು ಕಮಾನು ರಚನೆ. ಗಾಂಧೀಜಿ ಈ ಕೆಳಗಿನ ಯಾರನ್ನ ತನ್ನ ರಾಜಕೀಯ ಗುರು ಅಂತ ಕರೆದಿದ್ರು? ಗೋಪಾಲಕೃಷ್ಣ ಗೋಖಲೆ. ಆಯ್ಕೆ 4. 1ನೇ ಮಹಾಯುದ್ಧದ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ? ಸರಿಯಾದ ಉತ್ತರ ರಾಷ್ಟ್ರಸಂಘ. 2ನೇ ಮಹಾಯುದ್ಧದ ನಂತರ ಬಂದಿದ್ದು ವಿಶ್ವಸಂಸ್ಥೆ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಈ ಕೆಳಗಿನ ಯಾವ ನದಿ ದಡದ ಮೇಲೆ ಇದೆ? ಗೋದಾವರಿ ನದಿ. ಮಾಪಿಳ್ಳೆ ದಂಗೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಮುಂದಿನ ಪ್ರಶ್ನೆ. ಸರಿಯಾದ ಉತ್ತರ ಮಲಬಾರ್. ವಿಜಯನಗರದ ಪ್ರಸಿದ್ಧ ಅರಸ ಶ್ರೀಕೃಷ್ಣ ದೇವರಾಯ ಈ ಕೆಳಗಿನ ಯಾವ ಮನೆತನಕ್ಕೆ ಸೇರಿದವರಾಗಿದ್ದಾರೆ? ತುಳವ ಮನೆತನ. ಆಪ್ಷನ್ 3 ಸರಿಯಾದ ಉತ್ತರ. ಪಾಣಿನಿ ಅಷ್ಟಾಧ್ಯಾಯಿ ಕೃತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ವ್ಯಾಕರಣ. ಮಾಳವಿಕಾಗ್ನಿ ಮಿತ್ರ ನಾಟಕ ಇದರ ರಚನೆ ಮಾಡಿದಂಥವರು? ಆಪ್ಷನ್ 3 ಕಾಳಿದಾಸ ಅವರು. ಭಾರತಕ್ಕೆ ಅತಿ ಹೆಚ್ಚು ಮಳೆಯನ್ನು ತರುವ ಮಾರುತಗಳು ಯಾವುವು? 43. ಆಪ್ಷನ್ 1 ನೈಋತ್ಯ ಮಾನ್ಸೂನ್ ಮಾರುತಗಳು. ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂಥ ದೇಶ ಯಾವುದು? 44ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ 3 ಬ್ರೆಜಿಲ್. ನರ್ಮದಾ ನದಿ ಯೋಜನೆ ಫಲಾನುಭವಿಗಳ ರಾಜ್ಯಗಳನ್ನು ಸರಿಯಾಗಿ ಗುಂಪು ಮಾಡಿ ಅಂತ ಕೇಳಿದ್ದಾರೆ. 45ನೇ ಪ್ರಶ್ನೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಒಡಿಸ್ಸಾದ ರೂರ್ಕೆಲಾ ಉಕ್ಕಿನ ಕಾರ್ಖಾನೆಯನ್ನು ಈ ಕೆಳಗಿನ ಯಾವ ದೇಶದ ಸಹಾಯದಿಂದ ಮಾಡಲಾಗಿದೆ? ಭಾಳ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ. 46ನೇ ಪ್ರಶ್ನೆಗೆ ಜರ್ಮನಿ ಸರಿಯಾದ ಉತ್ತರ. ಭಾರತದ ಮೊದಲ ಸಾರ್ವಜನಿಕ ವಲಯದ ತೈಲ ಶುದ್ಧೀಕರಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಳ? 47ನೇ ಪ್ರಶ್ನೆ ಗುವಾಹಟಿ.